ಆರ್ ಆರ್ ನಗರ ಪೊಲೀಸರೇ ಒಂದು ಸೂಕ್ಷ್ಮ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಪ್ರಾಪ್ತ ಒಬ್ಬ ಬಾಲಕನನ್ನು ಹೆದರಿಸಿ ಬೆದರಿಸಿ ಆತ ಮೂಲತಃ ಈ ಪಬ್ಜಿ ಮತ್ತು ಇತರ ಡ್ರೀಮ್ ಗೇಮ್ ಈ ರೀತಿ ಆನ್ಲೈನ್ ಗೇಮ್ಗಳನ್ನು ಆಡ್ತಕ್ಕಂಥ ಒಂದು ವ್ಯಸನವನ್ನು ಬೆಳೆಸ್ಕೊಂಡಿದ್ದು 10ನೇ ತರಗತಿಯಲ್ಲಿ ಓದ್ತಾ ಇದ್ದು ಆತನ ಸ್ನೇಹಿತರಿಬ್ಬರು ಇದನ್ನು ತಿಳಿದುಕೊಂಡು ಅವನನ್ನು ಹೆದರಿಸಿ ಬೆದರಿಸಿ ನೀನು ಈ ಥರ ಆನ್ಲೈನ್ ಗೇಮಿಂಗ್ ಆಡೋದನ್ನು ನಿನ್ನ ತಂದೆ ತಾಯಿಗಳಲ್ಲಿ ಹೇಳ್ತೀವಿ ಅಂಥೇಳಿ ಆತನಿಗೆ ಸ್ವಲ್ಪ ಭಯ ಉಂಟು ಮಾಡುವಂತೆ ಮಾಡಿ ಅದಕ್ಕೆ ಪೂರಕವಾಗಿ ಹಣ ಮತ್ತು ಇದನ್ನು ಕೇಳ್ತಾರೆ. ಆತನ ಬಳಿ ಹಣ ಇಲ್ಲದೇ ಇದ್ದಿದ್ದರಿಂದ ಮನೆಯಲ್ಲಿರ್ತಕ್ಕಂತಹ ಅವರ ತಂದೆ ತಾಯಿಗಳ ಚಿನ್ನದ ಆಭರಣಗಳನ್ನು ಸುಮಾರು 600ರಿಂದ 700 ಗ್ರಾಮ್ನಷ್ಟು ಚಿನ್ನದ ಆಭರಣಗಳನ್ನು ಹಂತ ಹಂತವಾಗಿ ಕದ್ದು ಆತ ಈ ಇಬ್ಬರು ಸ್ನೇಹಿತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಅವರ ಪೇರೆಂಟ್ಸು ಇದನ್ನು ದೂರನ್ನು ದಾಖಲಿಸಿರ್ತಾರೆ. ಅದರ ಆಧಾರದ ಮೇರೆಗೆ ಆ ಬಾಲಕರ ಕೂಲಂಕುಷ ವಿಚಾರಣೆಯನ್ನು ಕೈಗೊಂಡು ಮೂಲತಃ ಅವರ ಮಗನನ್ನು ವಿಚಾರಿಸಿ ನಂತರ ಆ ಇಬ್ಬರು ಆತನ ಸಹಪಾಠಿಗಳೇನಿದ್ದರು ಶಾಲೆಯಲ್ಲಿ ಅವರುಗಳನ್ನು ವಿಚಾರಿಸಿದಾಗ ಅವರು ಈ ರೀತಿ ಗಂಗಾವತಿ ಮೂಲದ 4 ಜನರಿಗೆ ಈ ಒಂದು ಪದಾರ್ಥಗಳನ್ನು ಅಥವಾ ಆಭರಣಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಿಳಿದು ಬರ್ತದೆ. ಅವರುಗಳನ್ನು ಬಂಧಿಸಿ ಅವರ ಪೊಲೀಸ್ ಅಭಿರಕ್ಷೆಯನ್ನು ಪಡೆದು ಕೂಲಂಕುಷ ವಿಚಾರಣೆಯನ್ನು ಮಾಡಿದಾಗ ಅವರಿಂದ ಈ ಒಡವೆಗಳನ್ನೆಲ್ಲ ಕರಗಿಸಿ ಕೆಲವೊಂದು ಚಿನ್ನದ ಗಟ್ಟಿಗಳನ್ನು ಮಾಡಿರ್ತಕ್ಕಂಥದ್ದು ಕಂಡುಬಂದು 302 ಗ್ರಾಮ್ ತೂಕದ 2 ಚಿನ್ನದ ಗಟ್ಟಿಗಳನ್ನು ಅವರಿಂದ ರಿಕವರಿ ಮಾಡಿಕೊಂಡಿದ್ದಾರೆ. ಜೊತೆಗೆ 23,50,000 ಕ್ಯಾಶ್ ನಗದು ಹಣವನ್ನು ಕೂಡ ಅವರಿಂದ ಈಗ ವಶಪಡಿಸಿಕೊಳ್ಳಲಾಗಿದೆ.